ನಮಸ್ಕಾರ. ಸಿಂಹರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ದೈವಿಕವಾದ ಬದಲಾವಣೆಯ ಸಮಯ ಈಗ ಕೂಡಿ ಬಂದಿದೆ. ಇಷ್ಟು ದಿನ ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಒಂದು ಅಂತ್ಯ ಹಾಡಿ ಒಂದು ಹೊಸ ಉಜ್ವಲವಾದ ಭವಿಷ್ಯಕ್ಕೆ ಕಾಲಿಡುವ ಸಮಯವಿದು. ಬನ್ನಿ, ಈ ದೈವಿಕ ಪಯಣದ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ಹೌದು, ಇಲ್ಲಿರೋ ಮಾತುಗಳನ್ನ ಗಮನಿಸಿ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು ನಿಮ್ಮ ಮುಂದಿನ ಜೀವನದ ಸತ್ಯ. ಇಷ್ಟು ದಿನದ ಕಾಯುವಿಕೆ, ಕಷ್ಟಗಳು, ನಿರಾಸೆಗಳಿಗೆಲ್ಲ ತೆರೆ ಬೀಳಲಿದೆ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ. ಆದ್ರೆ ಈ ಹೊಸ ಭವಿಷ್ಯವನ್ನ ಸ್ವಾಗತಿಸೋಕು ಮುಂಚೆ ನಾವು ಒಂದ್ಸಲ ನೀವು ನಡೆದುಬಂದ ದಾರಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ನೀವು ಎದುರಿಸಿದ ಒಂದೊಂದು ಸವಾಲು ಕೂಡ ನಿಮ್ಮ ಸೋಲಾಗಿರಲಿಲ್ಲ. ಅಸಲಿಗೆ ಅದು ನಿಮ್ಮ ಮುಂದಿನ ದೊಡ್ಡ ಗೆಲುವಿಗೆ ಹಾಕಿದ ಭದ್ರವಾದ ಬುನಾದಿ. ನಿಮ್ಮಲ್ಲಿ ಆ ಹುಟ್ಟುಗುಣ ಇದೆಯಲ್ವಾ, ಒಂದು ನಾಯಕತ್ವದ್ದು. ಬಹುಶಃ ಅದಕ್ಕೇನೋ ಜವಾಬ್ದಾರಿಗಳು ನಿಮ್ಮನ್ನ ತುಂಬ ಚಿಕ್ಕ ವಯಸ್ಸಲ್ಲೇ ಹುಡುಕೊಂಡು ಬಂದ್ಬಿಟ್ಟವು. ಬೇರೆಯವರೆಲ್ಲ ಆಟ ಆಡ್ಕೊಂಡು ಖುಷಿಯಾಗಿದ್ದಾಗ ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿಗಳ ಭಾರ ಇತ್ತು. ಆದರೆ ಆ ಭಾರವೇ ನಿಮ್ಮನ್ನ ವಯಸ್ಸಿಗಿಂತ ಹೆಚ್ಚು ಪ್ರಬುದ್ಧರನ್ನಾಡಿ, ಇನ್ನಷ್ಟು ಬಲಶಾಲಿಗಳನ್ನಾಡಿ ಮಾಡಿದ್ದು. ಅಷ್ಟೇ ಅಲ್ಲ, ಕೈಗೆತ್ತಿಕೊಂಡ ಪ್ರತಿಯೊಂದು ಕೆಲಸದಲ್ಲೂ ಆರಂಭದಲ್ಲಿ ಒಂದಲ್ಲ ಒಂದು ಹಿನ್ನಡೆ, ಸೋಲು ನಿಮ್ಮನ್ನ ಪರೀಕ್ಷೆ ಮಾಡಿದಂತೂ ಸತ್ಯ. ನನ್ನ ಲೈಫಲ್ಲಿ ಯಾಕೆ ಹೀಗೆ ಅಂತ ನೀವು ಕುಸಿದು ಹೋದ ಕ್ಷಣಗಳೂ ಇದ್ವು. ಆದ್ರೆ ನಿಮ್ಮೊಳಗನ ಆ ಸಿಂಹದ ಧೈರ್ಯ ಇದೆಯಲ್ಲ, ಅದು ನಿಮ್ಮನ್ನ ಪೂರ್ತಿಯಾಗಿ ಸೋಲೋಕೆ ಬಿಡ್ಲೇ ಇಲ್ಲ. ಅದೇ ಧೈರ್ಯ ನಿಮ್ಮನ್ನ ಮತ್ತೆ ಮತ್ತೆ ಮೇಲೆದ್ದು ನಿಲ್ಲುವಂತೆ ಮಾಡಿದ್ದು. ಇಷ್ಟೆಲ್ಲ ಹೋರಾಟದ ಹಿಂದಿನ ಅಸಲಿ ಕಾರಣವಾದರೂ ಏನು? ಅದು ನಿಮ್ಮ ಶುದ್ಧವಾದ ಹೃದಯ, ನಿಮ್ಮ ಅಚಲವಾದ ನಿಷ್ಠೆ. ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನವರು ಸಂತೋಷವಾಗಿರಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಿಮ್ಮ ಸ್ವಂತ ಆಸೆಗಳನ್ನ, ಕನಸುಗಳನ್ನ ಪಕ್ಕಕ್ಕಿಟ್ಟು ಪ್ರೀತಿಪಾತ್ರರಿಗಾಗಿ ಎಷ್ಟೋ ತ್ಯಾಗ ಮಾಡಿದಿರಿ. ಆ ನಿಷ್ಠೆಯೇ ನಿಮ್ಮ ನಿಜವಾದ ಶಕ್ತಿ. ನೋಡಿ, ಇಷ್ಟೆಲ್ಲ ಪರೀಕ್ಷೆಗಳ ನಂತರವೂ ನೀವು ಇವತ್ತು ಗಟ್ಟಿಯಾಗಿ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಜನ್ಮಜಾತ ಗುಣಗಳು. ಸಿಂಹರಾಶಿಯವರಲ್ಲಿರೋ ಆ ಸಹಜವಾದ ದೈವಿಕವಾದ ಶಕ್ತಿಗಳೇ ನಿಮ್ಮನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋದು. ಹಾಗಿದ್ರೆ ಬನ್ನಿ, ಆ ಗುಣಗಳ್ಯಾವು ಅಂತ ನೋಡೋಣ. ಈ ಗುಣಗಳನ್ನ ಗಮನಿಸಿ. ನಿಮ್ಮದು ಯಾವುದೇ ಕಲ್ಮಶವಿಲ್ಲದ ಶುದ್ಧ ಹೃದಯ, ಸತ್ಯದ ದಾರಿಯಲ್ಲಿ ನಡೆಯೋ ಪ್ರಾಮಾಣಿಕತೆ ನಿಮ್ದು. ಸೂರ್ಯನ ಅಂಶ ಇರೋದ್ರಿಂದ ನೀವು ಎಲ್ಲೇ ಹೋದ್ರೂ ಸಹಜವಾಗಿ ನಾಯಕನಂತೆ ಎಲ್ಲರ ಗಮನ ಸೆಳೆಯುತ್ತೀರಿ. ನಿಮ್ಮ ಅಚಲವಾದ ನಿಷ್ಠೆ, ಹಾರ ಧೈರ್ಯವೇ ನಿಮ್ಮ ಅತಿದೊಡ್ಡ ಆಸ್ತಿ. ಅಷ್ಟೇ ಅಲ್ಲ, ನೀವು ಯಾವುದೇ ನಿರ್ಧಾರವನ್ನ ತರಾತುರಿಯಲ್ಲಿ ತೆಗೆದುಕೊಡೋದಿಲ್ಲ. ಆಳವಾಗಿ ಯೋಚನೆ ಮಾಡಿ ಒಮ್ಮೆ ನಿರ್ಧರಿಸಿದ್ರೆ ಸಾಕು, ಧೈರ್ಯವಾಗಿ ಮುನ್ನುಗ್ಗುತ್ತೀರಿ. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮ್ಮ ಆತ್ಮವಿಶ್ವಾಸವನ್ನ, ನಿಮ್ಮ ನೇರ ನುಡಿಯನ್ನ ಕೆಲವೊಮ್ಮೆ ಜನ ಅಹಂಕಾರ ಅಂತ ತಪ್ಪಾಗಿ ತಿಳ್ಕೊಳ್ತಾರೆ. ಆದ್ರೆ ಅದು ಖಂಡಿತ ಅಹಂಕಾರ ಅಲ್ಲ, ಅದು ಸ್ವಾಭಿಮಾನ. ಅನ್ಯಾಯದ ಮುಂದೆ ತಲೆಬಾಗದೆ ತನ್ನ ಮೌಲ್ಯ ಏನು ಅಂತ ತಿಳಿದಿರೋ ಗೆಟ್ಟಿತನ ಅದು. ಸರಿ, ಇನ್ನು ಅತಿ ಮುಖ್ಯವಾದ ಘಟ್ಟಕ್ಕೆ ಬರೋಣ. ಇಷ್ಟು ದಿನ ನೀವು ಪಟ್ಟ ಶ್ರಮಕ್ಕೆ, ನೀವು ಮಾಡಿದ ತ್ಯಾಗಕ್ಕೆ ಪ್ರತಿಫಲ ಸಿಗೋ ಸಮಯ ಈಗ ಬಂದಿದೆ. ನಿಮ್ಮ ಅದೃಷ್ಟದ ಬಾಗಿಲುಗಳು ಒಂದೊಂದಾಗೆ ತೆರೆಯೋ ಕಾಲ ಸನ್ನಿಹಿತವಾಗಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ 4 ಪ್ರಮುಖವಾದ ಶುಭ ಸುದ್ದಿಗಳು ನಿಮ್ಮನ್ನ ಹುಡುಕೊಂಡು ಬರಲಿವೆ. ಇವು ಕೇವಲ ಸುದ್ದಿಗಳಲ್ಲ, ಇವು ನಿಮ್ಮ ಇಷ್ಟು ದಿನದ ಹೋರಾಟಕ್ಕೆ ಸಿಕ್ತಿರುವ ದೈವಿಕ ಬಹುಮಾನಗಳು. ಹಾಗಿದ್ರೆ ಏನದು ಆ 4 ಸಕಾರಾತ್ಮಕ ಬದಲಾವಣೆಗಳು? ಮೊದಲನೇದು, ನಿಮ್ಮ ಆರ್ಥಿಕ ಒತ್ತಡಗಳು ಕಡಿಮೆಯಾಗಿ ಸಾಲಗಳು ತೀರ್ತಾ ಬರ್ತವೆ ಮತ್ತು ಸಂಪತ್ತು ನಿಧಾನವಾಗಿ ಹೆಚ್ಚಾಗುತ್ತೆ. ಎರಡನೇದು, ಕುಟುಂಬದಲ್ಲಿದ್ದ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ನೆಲೆಸುತ್ತೆ. ಮೂರನೇದು, ನಿಮ್ಮ ವೃತ್ತಿಜೀವನದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕಿ ಯಶಸ್ಸು ಮತ್ತು ಉನ್ನತ ಸ್ಥಾನಗಳು ನಿಮ್ಮದಾಗುತ್ತವೆ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ 4ನೇದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸಿ ಮನಸ್ಸಿಗೆ ಸಂಪೂರ್ಣ ನೆಮ್ಮದಿ ಸಿಗಲಿದೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ. ಇಷ್ಟೆಲ್ಲ ಕಠಿಣ ಸಂದರ್ಭಗಳಲ್ಲಿ ಎಷ್ಟೋ ಬಾರಿ ದೊಡ್ಡ ದೊಡ್ಡ ಅಪಾಯಗಳಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದೀರಲ್ವಾ? ನಿಮ್ಮನ್ನ ರಕ್ಷಿಸ್ತಿದ್ದ ಒಂದು ಅದೃಶ್ಯ ಶಕ್ತಿ ಇತ್ತು. ಆ ಶಕ್ತಿ ಯಾವುದು ಅಂತ ತಿಳ್ಕೊಳ್ಳೋ ಸಮಯ ಈಗ ಒಚ್ಚಿದೆ. ಅಬ್ಬಾ, ಕೊನೆ ಕ್ಷಣದಲ್ಲಿ ನಾನ್ ಹೇಗೆ ಪಾರಾದೆ ಅಂತ ನೀವು ಆಶ್ಚರ್ಯಪಟ್ಟ ಪ್ರತಿಯೊಂದು ಸಂದರ್ಭದಲ್ಲೂ ಆ ದೈವಿಕ ಶಕ್ತಿಯ ಕೃಪೆ ನಿಮ್ಮ ಮೇಲಿತ್ತು. ನಿಮ್ಮನ್ನ ಕಣ್ಣಿಗೆ ಕಾಣದಂತೆ ಕಾಯ್ತಿರುವ ಆ ಶಕ್ತಿ, ಆ ದೇವ್ರು ಯಾರು ಅಂತ ಗೊತ್ತಾ? ಹೌದು, ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪವನಪುತ್ರ ಹನುಮಂತ. ನಿಮ್ಮ ರಾಶಿಯ ಮೇಲೆ ಆಂಜನೇಯನ ವಿಶೇಷವಾದ ಅನುಗ್ರಹವಿದೆ. ನಿಮ್ಮಲ್ಲಿರೋ ಸಿಂಹದಂಥ ಧೈರ್ಯ, ಅಚಲವಾದ ಸ್ವಾಭಿಮಾನ, ಇದೆಲ್ಲದರ ಹಿಂದೆ ಇರೋದೇ ಆ ಹನುಮಂತನ ಶಕ್ತಿ.
ಇಷ್ಟು ದಿನ ನಿಮ್ಮನ್ನ ಎಲ್ಲಾ ಕಷ್ಟಗಳಿಂದ ಶತ್ರುಗಳಿಂದ ಕಾಪಾಡಿದ್ದು ಆತನ ಆಶೀರ್ವಾದವೇ. ಹಾಗಾದ್ರೆ ಈ ಸುವರ್ಣಾವಕಾಶವನ್ನ ಸಂಪೂರ್ಣವಾಗಿ ನಮ್ದಾಗಿಸ್ಕೊಳ್ಳೋದು ಹೇಗೆ? ಆ ದೈವಿಕ ಶಕ್ತಿಯೊಂದಿಗಿನ ನಮ್ಮ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಏನ್ ಮಾಡಬೇಕು? ಅದಕ್ಕೆ ಕೆಲವು ತುಂಬಾನೇ ಸರಳವಾದ ಪರಿಹಾರ ಮಾರ್ಗಗಳಿವೆ. ಬರುವ ಮಂಗಳವಾರ ಹತ್ತಿರದಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಅರ್ಪಿಸಿ ಹಣ್ಣೊಂದು ಪ್ರದಕ್ಷಿಣೆ ಹಾಕಿ ನಿಮ್ಮ ಮನಸ್ಸಿನ ಸಂಕಲ್ಪವನ್ನ ದೇವರ ಮುಂದೆ ಇಡಿ. ಅದರ ಜೊತೆಗೆ ಮನೆಯ ಮುಖ್ಯದ್ವಾರದ ಹೊಸ್ತಿಲಕ್ಕೆ 5 ವೀಳ್ಯದೆಲೆಗಳನ್ನು ಕಟ್ಟಿ. ಯಾಕಂದ್ರೆ ಇದು ಮನೆಯೊಳಗಿನ ನಕಾರಾತ್ಮಕ ಶಕ್ತಿಯನ್ನು ತಡೆದು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತೆ. ಸಾಧ್ಯವಾದರೆ ಕೋತಿಗಳಿಗೆ ಹಣ್ಣುಗಳನ್ನು ದಾನ ಮಾಡೋದು ಕೂಡ ಅತ್ಯಂತ ಶ್ರೇಷ್ಠವಾದ ಕೆಲಸ. ಇನ್ನು ನಿಮ್ಮ ದೈನಂದಿನ ಜೀವನಕ್ಕೆ ಅನುಕೂಲವಾಗುವ ಕೆಲವು ಮಾಹಿತಿ ಇಲ್ಲಿದೆ ನೋಡಿ. ಶುಕ್ರವಾರ ಮತ್ತು ಭಾನುವಾರಗಳು ನಿಮಗೆ ವಿಶೇಷವಾಗಿ ಶುಭ ತರುವ ದಿನಗಳು. ನಿಮ್ಮ ಅದೃಷ್ಟದ ಸಂಖ್ಯೆ 2. ಬಣ್ಣಗಳ ವಿಷಯಕ್ಕೆ ಬಂದ್ರೆ ಹಸಿರು, ಕೆಂಪು ಹಾಗೂ ಹಳದಿ ಬಣ್ಣಗಳು ನಿಮಗೆ ಹೆಚ್ಚು ಅನುಕೂಲಕರ. ಒಂದು ಚಿಕ್ಕ ಎಚ್ಚರಿಕೆ: ಅನಗತ್ಯ ವಾದ ವಿವಾದಗಳಿಂದ ಆದಷ್ಟು ದೂರ ಇರಿ. ಹಾಗೆ ಎಂ ಅಥವಾ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಜಾಗ್ರತೆ ವಹಿಸಿದರೆ ಒಳ್ಳೆಯದು. ಕೊನೆಯದಾಗಿ ಒಂದೇ ಮಾತು ನೋಡಿ, ಈ ಸಮಯ ನಿಮ್ಮದು. ದೈವಿಕ ಶಕ್ತಿ ನಿಮ್ಮ ಬೆನ್ನಿಗಿದೆ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮ ಪರಿಶ್ರಮಕ್ಕೆ ಈಗ ಬೆಲೆ ಸಿಗ್ತಿದೆ. ಇನ್ಮುಂದೆ ಯಾವುದೇ ಹಿಂಜರಿಕೆ ಬೇಡ. ಧೈರ್ಯದಿಂದ ಒಂದು ದಿಟ್ಟ ಹೆಜ್ಜೆಯನ್ನ ಮುಂದಿಡಿ. ನಿಮ್ಮ ಭವಿಷ್ಯವು ನಿಮ್ಮ ಕಣ್ಣ ಮುಂದೆಯೇ ಸುವರ್ಣಮಯವಾಗಿ ಬದಲಾಗೋದನ್ನ ನೀವೇ ನೋಡುವಿರಿ. ಜಯ ನಿಶ್ಚಿತ.